ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಮದನಿಕೆಯರು ಭಾಗ 16ಕ್ಕೆ ಸ್ವಾಗತ. ಈ ಶಿಲ್ಪವು ಶಿಲ್ಪಕಲೆಯ ಸೂಕ್ಷ್ಮತೆ, ಸೌಂದರ್ಯ ಮತ್ತು ಭಾವ ಸಂವೇದನೆಯನ್ನು ಉತ್ಕೃಷ್ಟವಾಗಿ ವ್ಯಕ್ತಪಡಿಸುವ ಅಪೂರ್ವ ಕೃತಿ. ನಿಂತಿರುವ ಈ ಸ್ತ್ರೀ ಮೂರ್ತಿ ಮದನಿಕೆಯ ದೇಹಭಂಗಿ ಮೃದುವಾಗಿ ವಾಲಿದ್ದು ನೃತ್ಯ, ಲಾಸ್ಯ ಮತ್ತು ಸೌಂದರ್ಯದ ಸಂಗಮವಾಗಿ ಕಾಣಿಸುತ್ತದೆ. ಮುಖದಲ್ಲಿ ಶಾಂತ ನಗು, ಅರ್ಧಮಿಲಿತ ನೇತ್ರಗಳು ಆಂತರಿಕ ಆನಂದವನ್ನು ಸೂಚಿಸುತ್ತದೆ. ಸೊಗಸಾಗಿ ಕೆತ್ತಿದ ಕೇಶಭೂಷಣ, ಕರ್ಣಾಭರಣ, ಕಂಠಹಾರಗಳು ಮತ್ತು ನಡುಬಂಧಗಳು, ಲಾಲಿತ್ಯಮಯವಾದ ಭಂಗಿಯಲ್ಲಿ ಇಳಿಬಿಟ್ಟ ನೀಳತ್ತೋಳು, ಹರಡಿಕೊಂಡಿರುವ ಬೆರಳುಗಳು, ಬೆರಳ ತುದಿಯಲ್ಲಿ ಇರುವ ಉಗುರುಗಳು, ಹಾಗೆಯೇ ಮೇಲೆತ್ತಿರುವ ಎಡಗೈಯ ವಿಶಿಷ್ಟ ಮುದ್ರೆ, ಉದ್ದವಾದ ಉಗುರುಗಳು ಶಿಲ್ಪಿಯ ಅಸಾಧಾರಣ ಕೈಚಳಕವನ್ನು ತೋರಿಸುತ್ತವೆ. ಅವಳ ಆಭರಣಗಳ ಉಡುಪುಗಳು ದೇಹದ ವಕ್ರತೆಯನ್ನು ಸೊಗಸಾಗಿ ಅಲಂಕರಿಸುತ್ತಾ ಚಲನಶೀಲತೆಯ ಭಾವವನ್ನು ನೀಡುತ್ತದೆ. ಹರಿದಾಡುತ್ತಿರುವಂತೆ ಕಾಣುವ ವಸ್ತ್ರದ ಅಂಚುಗಳು ಕಲ್ಲಿನಲ್ಲಿಯೇ ಚಲನೆಯ ಭ್ರಮೆಯನ್ನು ಸೃಷ್ಟಿಸುತ್ತವೆ. ಕಾಲಬಳಿಯ ಸೇವಕಿ ಮದನಿಕೆಯ ಸೌಂದರ್ಯವನ್ನು ನೋಡಿಕೊಳ್ಳಲು ಕನ್ನಡಿ ಹಿಡಿದಿರುವಂತೆ, ಇನ್ನೊಬ್ಬಾಕೆ ಆಭರಣ ಹಿಡಿದಿರುವಂತೆ ಕೆತ್ತಲಾಗಿದೆ. ಹಿನ್ನೆಲೆಯಲ್ಲಿ ಕೆತ್ತಿದ ಬಳ್ಳಿಯಾಕಾರದ ಅಲಂಕಾರಗಳು ಪ್ರಕೃತಿಯ ಲಯವನ್ನು ಪ್ರತಿಬಿಂಬಿಸುತ್ತವೆ. ಇಡೀ ಶಿಲ್ಪವು ಕೇವಲ ಕಲ್ಲಿನ ಕೆತ್ತನೆಯಲ್ಲ, ಅದು ಸೌಂದರ್ಯ, ಲಾಲಿತ್ಯ ಮತ್ತು ಜೀವಂತಿಕೆಯ ಶಾಶ್ವತ ಕಥೆಯಂತೆ ಕಾಣುತ್ತದೆ. ಈ ಶಿಲ್ಪದಲ್ಲಿ ಹೊಯ್ಸಳರ ಕಲಾಭಿಮಾನ, ಸ್ತ್ರೀ ಸೌಂದರ್ಯದ ಗೌರವ ಮತ್ತು ಶಿಲ್ಪಕಲೆಯ ಪರಿಪಕ್ವತೆ ಒಂದೇ ಉಸಿರಿನಲ್ಲಿ ಉಜ್ವಲವಾಗಿ ಮೂಡಿಬಂದಿದೆ. ಇಷ್ಟವಾಯಿತೆ? ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗುತ್ತೇನೆ.